ಇನ್ನು ಕನ್ನಡ ಚಿತ್ರರಂಗದ ಖ್ಯಾತ ನಟ ಪ್ರಜ್ವಲ್ ದೇವರಾಜ್ ಮತ್ತು ರಾಗಿಣಿಯವರು ಮದುವೆಯಾಗಿ 10 ವರ್ಷಗಳು ಕಳೆದಿದೆ. ಆದರೆ ಇನ್ನೂ ಕೂಡ ಇಬ್ಬರಿಗೆ ಮಕ್ಕಳಾಗಿಲ್ಲ. ಹೌದು, ಪ್ರಜ್ವಲ್ ದೇವರಾಜ್ ಮತ್ತು ರಾಗಿಣಿಯವರ ಬಳಿ ನೀವು ಏಕೆ ಮಕ್ಕಳನ್ನ ಮಾಡಿಕೊಂಡಿಲ್ಲ ಅನ್ನುವ ಪ್ರಶ್ನೆಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವರ ಅಭಿಮಾನಿಗಳು ಕೇಳುತ್ತಲೇ ಇರುತ್ತಾರೆ. ಮದುವೆಯಾಗಿ 10 ವರ್ಷವಾದರೂ ನೀವು ಏಕೆ ಮಕ್ಕಳನ್ನ ಮಾಡಿಕೊಂಡಿಲ್ಲ ಎಂದು ಅಭಿಮಾನಿಗಳು ಎಷ್ಟೇ ಪ್ರಶ್ನೆಯನ್ನ ಕೇಳಿದರೂ ರಾಗಿಣಿ ಮತ್ತು ಪ್ರಜ್ವಲ್ ಅವರು ಇನ್ನೂ ಕೂಡ ಅದಕ್ಕೆ ಉತ್ತರವನ್ನ ನೀಡಿರಲಿಲ್ಲ. ಸದ್ಯ ಅಭಿಮಾನಿಗಳ ಪ್ರಶ್ನೆಗೆ ಈಗ ಪ್ರಜ್ವಲ್ ದೇವರಾಜ್ ಪತ್ನಿ ರಾಗಿಣಿಯವರು ಉತ್ತರವನ್ನ ನೀಡಿದ್ದಾರೆ. ನೀವು ಏಕೆ ಮಕ್ಕಳನ್ನ ಮಾಡಿಕೊಂಡಿಲ್ಲ ಅನ್ನುವ ಪ್ರಶ್ನೆಗೆ ಉತ್ತರವನ್ನು ನೀಡಿರುವ ಪ್ರಜ್ವಲ್ ದೇವರಾಜ್ ಅವರ ಪತ್ನಿ ರಾಗಿಣಿ ಅವರು, ನಾನು ಡ್ಯಾನ್ಸ್ ಕ್ಲಾಸ್ ನಡೆಸುತ್ತಿದ್ದೇನೆ ಮತ್ತು ಅದರಲ್ಲಿ 200 ಮಕ್ಕಳಿದ್ದಾರೆ ಎಂದು ಹೇಳಿದ್ದಾರೆ. ಇನ್ನು ಮಾಧ್ಯಮದ ಮುಂದೆ ಮಾತನಾಡಿದ ರಾಗಿಣಿ ಅವರು, ನನಗೆ ಈಗಾಗಲೇ ಅಮ್ಮ ಆಗುವುದಕ್ಕೆ 100ಕ್ಕೆ 100 ಟ್ರೈನಿಂಗ್ ಆಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಾನು 100ಕ್ಕೆ 100 ಅಮ್ಮ ಕೂಡ ಆಗುತ್ತೇನೆ ಎಂದು ಹೇಳಿದ್ದಾರೆ. ನನಗೂ ಮತ್ತು ಪ್ರಜ್ವಲ್ಗೆ ಮಕ್ಕಳನ್ನ ಮಾಡಿಕೊಳ್ಳುವ ಆಸೆ ಇದ್ದೇ ಇದೆ, ಆದರೆ ಅದಕ್ಕೆ ಸಮಯ ಬರಬೇಕು. ಆ ಸಮಯ ಬಂದರೆ ನಾವಿಬ್ಬರು ಖಂಡಿತವಾಗಿ ಮಕ್ಕಳನ್ನ ಮಾಡಿಕೊಳ್ಳುತ್ತೇವೆ, ಆಗ ಎಲ್ಲರಿಗೂ ಗೊತ್ತಾಗುತ್ತದೆ ಎಂದು ಹೇಳಿದ್ದಾರೆ ರಾಗಿಣಿಯವರು. ಇನ್ನು ಸಂದರ್ಶನದಲ್ಲಿ ಮಾತನಾಡಿದ ರಾಗಿಣಿಯವರು, ನಮಗೆ ಮಗು ಆಗಲ್ಲ, ಮಗು ಬೇಡ ಅನ್ನುವ ಆಲೋಚನೆ 100ಕ್ಕೆ 100 ಇಲ್ಲ. ಎಲ್ಲರಿಗೂ ಅವರದೇ ಆದ ವೈಯಕ್ತಿಕ ಜೀವನ ಇರುತ್ತೆ, ಅವರದೇ ಆದ ಪ್ರಾಮುಖ್ಯತೆ ಕೂಡ ಇರುತ್ತೆ. ಇನ್ನು ನಾನು ಮತ್ತು ಪ್ರಜ್ವಲ್ ಹೇಗೆ ಇದ್ದೇವೆ ಎಂದರೆ, ನಮ್ಮ ಸ್ನೇಹಿತರ ಗ್ರೂಪ್ನಲ್ಲಿರುವ ಮಕ್ಕಳು ಮೊದಲು ಬರುವುದು ನಮ್ಮ ಹತ್ತಿರವೇ ಎಂದು ಹೇಳಿದ್ದಾರೆ ರಾಗಿಣಿಯವರು. ಸ್ನೇಹಿತರ ಮಕ್ಕಳನ್ನ ಮಲಗಿಸಬೇಕು ಅಂದರೆ, ಊಟ ಮಾಡಿಸಬೇಕು ಅಂದರೆ, ಏನೇ ಇರಲಿ ರಾಯನ್ ಹಾಗೂ ವೇದ ಎಲ್ಲರೂ ಮೊದಲು ಬರುವುದು ನಮ್ಮ ಹತ್ತಿರವೇ ಎಂದು ಹೇಳಿದ್ದಾರೆ ರಾಗಿಣಿಯವರು. ನನಗೂ ಮತ್ತು ಪ್ರಜ್ವಲ್ಗೆ ಮಕ್ಕಳೆಂದರೆ ತುಂಬ ಇಷ್ಟ. ನಾನು ಮತ್ತು ಪ್ರಜ್ವಲ್ 100ಕ್ಕೆ 100 ತಂದೆ ತಾಯಿ ಆಗುತ್ತೇವೆ. ನಮಗಿಬ್ಬರಿಗೂ ಸ್ವಲ್ಪ ಸಮಯ ಬೇಕು, ಖಂಡಿತವಾಗಿ ನಾವಿಬ್ಬರು ತಂದೆ ತಾಯಿ ಆಗುತ್ತೇವೆ ಎಂದು ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ ರಾಗಿಣಿಯವರು. ಪ್ರಜ್ವಲ್ ದೇವರಾಜ್ ಮತ್ತು ರಾಗಿಣಿಯವರು ಮದುವೆಯಾಗಿ 10 ವರ್ಷಗಳು ಕಳೆದಿದೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ನೀವು ಏಕೆ ಮಕ್ಕಳನ್ನ ಮಾಡಿಕೊಳ್ಳುತ್ತಿಲ್ಲ ಅನ್ನೋ ಪ್ರಶ್ನೆಯನ್ನು ಪದೇ ಪದೇ ಅಭಿಮಾನಿಗಳು ಕೇಳುತ್ತಲೇ ಇರುತ್ತಾರೆ. ಸದ್ಯ ಅಭಿಮಾನಿಗಳು ಕೇಳಿದ ಎಲ್ಲ ಪ್ರಶ್ನೆಗೆ ಈಗ ಪ್ರಜ್ವಲ್ ದೇವರಾಜ್ ಅವರ ಪತ್ನಿ ರಾಗಿಣಿಯವರು ಉತ್ತರವನ್ನು ನೀಡಿದ್ದಾರೆ.